guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್ ಫೈಲಿಂಗ್ ಆಫ್ ITRs ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಆ ಸಬ್ಜೆಕ್ಟಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್ ಪಾರ್ಟ್ 6 ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು 12 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಆಗಿದೆ. ಸೊ 12 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ದ ಫಾಲೋಯಿಂಗ್ ಇಸ್ ದ P&L ಅಕೌಂಟ್ ಆಫ್ X ಲಿಮಿಟೆಡ್ ವೇರ್ XYZ ಆರ್ ದಿ ಪಾರ್ಟ್ನರ್ಸ್ ವಿಚ್ ಆರ್ ಸ್ಯಾಟಿಸ್ಫೈಯಿಂಗ್ ಆಲ್ ಕನ್ಸಿಡರೇಷನ್ ಅಂಡರ್ ಸೆಕ್ಷನ್ 184 ಆ್ಯಂಡ್ 40B ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ XYZ ಅನ್ನೋರು ಒಂದು ಕಂಪ್ನಿಲಿ ಪಾರ್ಟ್ನರ್ಸ್ ಆಗಿರ್ತಾರೆ. ಸೊ ಅವರು ಒಂದು ಎಲ್ಲ ಡೀಟೇಲ್ಸ್ನು ಕೂಡ ಕೊಟ್ಟಿದ್ದಾರೆ. ಸೊ ಡೀಟೇಲ್ಸಲ್ಲಿ ಏನೇನೆಲ್ಲ ತಗೋಬೇಕು ಏನೇನೆಲ್ಲ ತಗೋಬಾರ್ದು ಅಂತ ಹೇಳ್ತೀನಿ. ಸೊ ಇವಾಗ ನೀವು ಒಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಏನು ಅಂದರೆ, ಸೊ ಈ ಥರ ಬ್ಯಾಲೆನ್ಸ್ ಶೀಟ್ ಏನಾದ್ರು ಕೊಟ್ಟಾಗ ನೀವು ಡೆಬಿಟ್ ಸೈಡಲ್ಲಿ ಇರೋದನ್ನೆಲ್ಲ ಆ್ಯಡ್ ಮಾಡ್ತೀರಾ, ಕ್ರೆಡಿಟ್ ಸೈಡಲ್ಲಿ ಇರೋದೆಲ್ಲ ಮೈನಸ್ ಮಾಡ್ತಿದ್ದೀರಾ. ಸೊ ನಂಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಸೊ ನೀವು ಡೆಬಿಟು ಕ್ರೆಡಿಟು ಅಂತೀರಾ, ಬಟ್ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ. ಸೊ ಈ ಸೈಡ್ ಬರೋದೆಲ್ಲ ಡೆಬಿಟು, ಈ ಸೈಡ್ ಬರೋದೆಲ್ಲ ಕ್ರೆಡಿಟು. ಓಕೆನಾ. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ ಇರೋದೆಲ್ಲ ಆ್ಯಡ್ ಮಾಡ್ತೀರಾ, ಕ್ರೆಡಿಟ್ ಸೈಡಲ್ಲಿ ಇರೋದನ್ನೆಲ್ಲ ಮೈನಸ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಫಸ್ಟ್ ಕೊಟ್ಟಿದ್ದಾರೆ ಏನು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಅವ್ರು ಕೊಟ್ಟಿದ್ದಾರೆ 23,90,000. ಬಟ್ ಇದನ್ನು ನಾವು ಇಗ್ನೋರ್ ಮಾಡ್ತೀವಿ, ಇದನ್ನು ತಗೊಳ್ಳಲ್ಲ ನಾವು. ಓಕೆನಾ, ಇಗ್ನೋರ್ ಮಾಡ್ತೀವಿ. ಸೊ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ. ನೆಕ್ಸ್ಟ್ ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇಷ್ಟನ್ನು ಕೂಡ ತಗೊಳ್ತೀವಿ. IT ಕೊಟ್ಟಿದ್ದಾರೆ, ITನೂ ನಾವು ತಗೊಳ್ತೀವಿ, ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಇದನ್ನು ಕೂಡ ಆ್ಯಡ್ ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 13.15% ಕೊಟ್ಟಿದ್ದಾರೆ. ಸೊ ಇಲ್ಲಿ 12%ಗೆ ಮಾತ್ರ ನಾವು ತಗೋಬೇಕಾಗಿರೋದು, ಬಟ್ 1.5% ಎಕ್ಸೆಸ್ ಇದೆ. ಇದನ್ನು 1.5 ಡಿವೈಡೆಡ್ ಬೈ 13.15ನ ತಗೊಂಡು ಇಷ್ಟನ್ನು ಆ್ಯಡ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ನಮಗೆ ಕೊಟ್ಟಿರೋದೇನು ಅಂದರೆ ಮುನಿಸಿಪಲ್ ಟ್ಯಾಕ್ಸ್ ಟು ಹೌಸ್ ಪ್ರಾಪರ್ಟಿ, ಎಂಟೈರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ಇದು ಹೌಸ್ ಪ್ರಾಪರ್ಟಿ ರಿಲೇಟೆಡ್ನು ಆ್ಯಡ್ ಮಾಡ್ತೀವಿ. ಅದರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಅದರ್ ಎಕ್ಸ್ಪೆನ್ಸ್ನ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಕಮಿಷನ್ ಫಾರ್ ದಿ ಏಜೆನ್ಸಿ, ಇದನ್ನು ನಾವು ಇಗ್ನೋರ್ ಮಾಡ್ತೀವಿ, ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ. ನೆಕ್ಸ್ಟ್ ರೆಂಟ್ ಪ್ರಾಪರ್ಟಿನ ಕೊಟ್ಟಿದ್ದಾರೆ, ಮೈನಸ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ, ಇದನ್ನು ಮೈನಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದನ್ನು ಕೂಡ ಮೈನಸ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ನಮಗೆ ಕೊಟ್ಟಿರೋದು ಏನೇನೆಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಡೀಟೇಲ್ಸ್ನ ತೊಗೊಂಡಿದ್ದಾರೆ. ಅಡ್ಜಸ್ಟ್ಮೆಂಟ್ನ ಡೀಟೇಲ್ಸ್ನ ತೊಗೋಬೇಕಾದ್ರೆ ಅದಕ್ಕಿಂತ ಮುಂಚೆ ನಮಗೆ ಅದರ್ ಎಕ್ಸ್ಪೆನ್ಸಸ್ನ ನಾನಿಲ್ಲಿ ಆ್ಯಡ್ ಮಾಡಬೇಕು ಅಂದರೆ, ಯಾವಾಗ ಆ್ಯಡ್ ಮಾಡಬೇಕು ಅಂದರೆ ಯಾವಾಗ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಅದರ್ ಎಕ್ಸ್ಪೆನ್ಸಸ್ನ ಕೊಡ್ತಾರೋ ಆವಾಗ ಆ್ಯಡ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ ಈ ಒಂದು ಅಮೌಂಟ್ನ ತೊಗೊಳಂಗಿಲ್ಲ, ಅದರ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಅಡ್ಜಸ್ಟ್ಮೆಂಟಲ್ಲಿ ಏನಿರುತ್ತೋ ಅಮೌಂಟು, ಅಡ್ಜಸ್ಟ್ಮೆಂಟ್ ಅಮೌಂಟ್ನೇ ನೀವು ತೊಗೋಬೇಕಾಗುತ್ತೆ. ಈ ಅಮೌಂಟ್ನ ನಾವು ತೊಗೊಳ್ಳಲ್ಲ. ಓಕೆನಾ. ಅಡ್ಜಸ್ಟ್ಮೆಂಟ್ ಅಮೌಂಟ್ನ ಮಾತ್ರ ನಾವು ತೊಗೊಳ್ತೀವಿ. ಸೊ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ ಔಟ್ ಆಫ್ ಅದರ್ ಎಕ್ಸ್ಪೆನ್ಸಸ್ 24,250 ಈಸ್ ನಾಟ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 36, 37, 43B ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಅಮೌಂಟ್ನ ನೀವು ತಗೊಳ್ತೀರಾ, ಇದನ್ನ ಏನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ GST ಆಫ್ ಪ್ರೆಸೆಂಟ್ ಇಯರ್ 2021 and 22 ಈಸ್ 1,461 ಪೇಯ್ಡ್ ಆನ್ 1/1/2022. ಇಟ್ ಈಸ್ ನಾಟ್ ರೆಕಾರ್ಡೆಡ್. ಅಂದರೆ ಇಲ್ಲಿ GSTನ ರೆಕಾರ್ಡ್ ಮಾಡದಿರೋ ರೀಸನ್ನಿಂದ ನೀವೇನು ಮಾಡಬೇಕು ಅಂದರೆ GSTನ ಮೈನಸ್ ಮಾಡ್ತೀರಾ. ಓಕೆನಾ. GSTನ ಮೈನಸ್ ಮಾಡಿ ತಗೊಳ್ತೀರಾ. ನೆಕ್ಸ್ಟ್ Z ಇಸ್ ನಾಟ್ ಅ ವರ್ಕಿಂಗ್ ಪಾರ್ಟ್ನರ್. Z ವರ್ಕಿಂಗ್ ಪಾರ್ಟ್ನರ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ. ವರ್ಕಿಂಗ್ ಪಾರ್ಟ್ನರ್ ಆಗಿರೋದನ್ನ ಮಾತ್ರ ನಾವು ತಗೊಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ವರ್ಕಿಂಗ್ ಪಾರ್ಟ್ನರ್ ಅಲ್ಲದೆ ಇರೋರ್ದು ಸ್ವಲ್ಪ ಚೇಂಜಸ್ ಬರುತ್ತೆ ಅಂತ ಇಲ್ಲಿ ಚೇಂಜಸ್ ಅನ್ನೋದಾಗುತ್ತೆ. ಯಾವಾಗ ಅಂದರೆ Z ಇಸ್ ನಾಟ್ ವರ್ಕಿಂಗ್ ಪಾರ್ಟ್ನರ್ಗೆ ಸ್ಟೆಪ್ 1 ಆಸ್ ಇಟ್ ಈಸ್ ರಿಮೇನ್ಸ್ ಸೇಮ್, ಬಟ್ ಸ್ಟೆಪ್ 2 ಇಂದ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ದ ಫರ್ಮ್ ಹೋನ್ಸ್ ದ ಹೌಸ್, ದ ಗ್ರೌಂಡ್ ಫ್ಲೋರ್ ಯೂಸ್ ಟು ಫಾರ್ ದಿ ಬಿಸ್ನೆಸ್, ಫಸ್ಟ್ ಫ್ಲೋರ್ ಈಸ್ ಗಿವನ್ ಫಾರ್ ದಿ ರೆಂಟ್. ಸೊ ನೋಡಿ, ಹೌಸಲ್ಲಿ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಬಿಸ್ನೆಸ್ ಪರ್ಪಸ್ಗೆ ತಗೊಳ್ತಿದ್ದಾರೆ ಆ್ಯಂಡ್ ಫಸ್ಟ್ ಫ್ಲೋರ್ನ ರೆಂಟ್ ಪರ್ಪಸ್ ಮೇಲೆ ತಗೊಳ್ತಿದ್ದಾರೆ. ಮುನಿಸಿಪಲ್ ಟ್ಯಾಕ್ಸ್ ಇಸ್ ಪೇಯ್ಡ್ ಆನ್ 10/3/2021 ಮುನಿಸಿಪಲ್ ಟ್ಯಾಕ್ಸ್ ಅನ್ನ ಪೇ ಮಾಡಿದರೆ ಫೈಂಡ್ ಔಟ್ ನೆಟ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಅಪ್ ಟು ಸ್ಟೆಪ್ 5ವರೆಗೂ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ನಿಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ಇದರಲ್ಲಿ ಆ್ಯಡ್ ಮಾಡೋದನ್ನೆಲ್ಲ ಆ್ಯಡ್ ಮಾಡ್ತೀರಾ, ಮೈನಸ್ ಮಾಡೋದನ್ನೆಲ್ಲ ಮೈನಸ್ ಮಾಡ್ತಾ ಹೋಗ್ತೀರಾ. ಸೊ ಇವಾಗ ನಾವು ಡೈರೆಕ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ.
ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಏನೇನೆಲ್ಲ ತಗೋಬೇಕು ಆ್ಯಡ್ ಮಾಡಬೇಕು ಅಂತ ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಲ್ಲ. ಸೊ ಇವಾಗ ಫಸ್ಟ್ ನಾವು ಏನು ತಗೋಬೇಕು ಅಂದರೆ ನೆಟ್ ಪ್ರಾಫಿಟ್ ತಗೋಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟಲ್ಲಿ ಫಸ್ಟ್ ಯಾವುದು ನೆಟ್ ಪ್ರಾಫಿಟ್ ಎಷ್ಟಿದೆ 16,000 ಆಸ್ ಇಟ್ ಇಸ್ ತಗೊಳ್ತೀರಾ. ಇದಾದಮೇಲೆ ಇನ್ನು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಡೆಬಿಟ್ ಸೈಡಲ್ಲಿ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂದರೆ ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಷ್ಟು ಬಿಟ್ಟು ಬೇರೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಬರಿಬೇಕಾಗುತ್ತೆ. ಸೊ ನೋಡಿ ಇನ್ನು ಯಾವುದೆಲ್ಲ ಇದೆ ಅಂದರೆ IT ಇದೆ, IT ಆಸ್ ಇಟ್ ಈಸ್ ಬರೀತೀರಾ 4,000. ಮುನಿಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 2,500 ಆಸ್ ಇಟ್ ಈಸ್ ಬರೀತೀರಾ. ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬಟ್ ಈ ಅದರ್ ಎಕ್ಸ್ಪೆನ್ಸಸ್ನ ನಾವು ತೊಗೊಳ್ಳಲ್ಲ, ಅದೇ ಅಡ್ಜಸ್ಟ್ಮೆಂಟಲ್ಲಿರೋ ಅದರ್ ಎಕ್ಸ್ಪೆನ್ಸಸ್ನ ತೊಗೊಳ್ತೀವಿ. 24,250 ಕೊಟ್ಟಿದ್ದಾರೆ, ಇಷ್ಟನ್ನು ತೊಗೊಳ್ತೀವಿ. ಬಟ್ ಮುನಿಸಿಪಲ್ ಟ್ಯಾಕ್ಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಲಿಲ್ಲ, ಮುನಿಸಿಪಲ್ ಟ್ಯಾಕ್ಸ್ ಬಂದು 2,500 ಅಲ್ವಾ. ಇದರಲ್ಲಿ ಅವ್ರು ಹೇಳಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ the firm owns the house, ground floor for use for the business and first floor is used for the rent. So rent ರಿಲೇಟೆಡ್ ಮಾತ್ರ ನಾವು ತಗೋಬೇಕಾಗುತ್ತೆ. 2 ಹೌಸಸ್ ಅಲ್ಲಿ ಅಂದರೆ 1 ಹೌಸಲ್ಲಿ 2 ಫ್ಲೋರ್ಸ್ ಇದ್ರೆ ಗ್ರೌಂಡ್ ಫ್ಲೋರೇ ಬೇರೆ ಏನಕ್ಕೋ ಯೂಸ್ ಆಗ್ತಿದೆ, ಫಸ್ಟ್ ಫ್ಲೋರೇ ಬೇರೆ ಏನಕ್ಕೋ ಯೂಸ್ ಆಗ್ತಿದೆ. ಬರೀ ರೆಂಟ್ ಪರ್ಪಸ್ ಇಲ್ಲಿ ಒಂದು ಪಾರ್ಟ್ ಅಂದರೆ ಒಂದು ಪಾರ್ಟಲ್ಲಿ ಯೂಸ್ ಮಾಡ್ತಿರೋದು ಎಷ್ಟು ರೆಂಟಿಗೆ ಹಾಫ್ ಅಷ್ಟೇ ಅಲ್ವಾ. ಆವಾಗ ನೀವು 2,500 ಇಂಟು ಹಾಫ್ ಮಾಡಿಕೊಂಡಾಗ 1,250 ರೂಪೀಸ್ ಬರುತ್ತೆ. ಅದನ್ನು ಇನ್ನರ್ ಕಾಲಮಲ್ಲೇ ರೆಕಾರ್ಡ್ ಮಾಡ್ತೀರಾ. ಇದಾದಮೇಲೆ ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್ನ ತೊಗೊಳ್ತೀರಾ. ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್ ಬಂದು XYZ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ XYZನ ಟೋಟಲ್ ಮಾಡಿ ಬರೀತೀರಾ. 3,00,000, 4,50,000, 27,500. ಇದರಲ್ಲಿ ಏನು ಚೇಂಜಸ್ ಆಗಲ್ಲ, ಮುಂದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಚೇಂಜಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೇಳಿದ್ದಾರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಸ್ ಆಫ್ 12% ಇದೆ ಅಂತ ಹೇಳಿ 20,000 ಇಂಟು 1.5 ಡಿವೈಡೆಡ್ ಬೈ 13.5 ಆ ಥರ ಒಂದೊಂದಕ್ಕೂ ಈಚಿಗೂ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲನೂ ಆ್ಯಡ್ ಮಾಡ್ತೀರಾ. XYZ 3 ಅಮೌಂಟ್ನ ಆ್ಯಡ್ ಮಾಡ್ತೀರಾ. 20,000, 5,000, 30,000 ಇಷ್ಟನ್ನ ಆ್ಯಡ್ ಮಾಡಿದಾಗ 55,000 ರೂಪೀಸ್ ಬರುತ್ತೆ. 55,000 ಇಂಟು 1.5 ಡಿವೈಡೆಡ್ ಬೈ 13.5 ಮಾಡಿದಾಗ 6,111 ಬರುತ್ತೆ. ಇಷ್ಟು ನಿಮಗೆ ಆ್ಯಡ್ ಮಾಡೋ ಡೀಟೇಲ್ಸ್ನ ಕೊಟ್ಟಿರೋದು. ಇನ್ನು ರಿಮೈನಿಂಗ್ ಎಲ್ಲ ಮೈನಸ್ ಅಲ್ವಾ. ಸೊ ಆ್ಯಡ್ ಮಾಡೋ ಡೀಟೇಲ್ಸ್ನ ನೀವೇನು ಮಾಡಿ ಅಂದರೆ ಇಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕಿ 31,311 ಬರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ 81,311 ಬರುತ್ತೆ. ನೆಕ್ಸ್ಟ್ ಇಷ್ಟನ್ನು ಆ್ಯಡ್ ಮಾಡಿದಾಗ ಇದು ಏನಾಗಿದೆ ಅಂದರೆ 8,13,111 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದಾಗ 8,29,111 ರೂಪೀಸ್ ಬರುತ್ತೆ. ಓಕೆನಾ. ಇದಾದಮೇಲೆ ಮೈನಸ್ನ ನೀವು ಮಾಡಬೇಕಾಗುತ್ತೆ. ಮೈನಸ್ ಬಂದುಬಿಟ್ಟು ಫಸ್ಟು ಕ್ರೆಡಿಟ್ ಸೈಡಲ್ಲಿರೋದನ್ನೆಲ್ಲ ಮೈನಸ್ ಮಾಡ್ತಾ ಹೋಗೋಣ. ರೆಂಟ್ ಕೊಟ್ಟಿದ್ದಾರೆ, ರೆಂಟ್ನ ಮೈನಸ್ ಮಾಡ್ತೀವಿ. ಸೊ ನೋಡಿ ಆಫೀಸ್ ರೆಂಟ್ನ ಕೊಡ್ತಿದ್ದಾರೆ 25,000, ಆಫೀಸ್ ರೆಂಟ್ನ ಮೈನಸ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ನ ಮೈನಸ್ ಮಾಡಿ. ಇದಾದಮೇಲೆ ಅವರು ಅಡ್ಜಸ್ಟ್ಮೆಂಟಲ್ಲಿ ಇನ್ನು ಯಾವ್ದಾದ್ರು ಐಟಮ್ಸ್ ಲೆಫ್ಟ್ ಔಟ್ ಆಗಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ GSTನ ಕೊಟ್ಟಿದ್ದಾರೆ. ಏನು ಅಂದರೆ GST ಪೇಯ್ಡ್ ಆನ್ 2022 ಅಲ್ಲಿ ಪೇ ಆಗಿದೆ 1,461. ಅದನ್ನು ಆಸ್ ಇಟ್ ಈಸ್ ಹಾಕೊಂಡು ಇಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ ಹಾಕಿ ಈ ಟೋಟಲಿಂದ ಮೈನಸ್ ಮಾಡಬೇಕಾಗುತ್ತೆ. 8,29,111 ಮೈನಸ್ 56,461 ಮಾಡಿದಾಗ 7,72,650 ರೂಪೀಸ್ ಬರುತ್ತೆ. ಇದು ಬುಕ್ ಪ್ರಾಫಿಟ್ ಆಗಿದೆ. ಸೊ ಇದು ಸ್ಟೆಪ್ 1 ಆನ್ಸರ್ ಆಗಿದೆ. ಇನ್ನು ಸ್ಟೆಪ್ 2 ಆನ್ಸರ್ ಯಾವ ರೀತಿ ಮಾಡೋದು ಅಂದರೆ ಸೊ ಇಲ್ಲಿ ಸ್ಟೆಪ್ 2 ನೀವೇನು ಮಾಡಬೇಕು ಅಂದರೆ ಸ್ಟೆಪ್ 1 ಆನ್ಸರ್ ಏನು ಬಂದಿದೆ, ಇಲ್ಲಿ ಏನು ಆನ್ಸರ್ ಬಂದಿದೆ ಅಂದರೆ 7,72,650 ಅಲ್ವಾ. ಇದು 3 ಲ್ಯಾಕ್ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ಫಾರ್ 3 ಲ್ಯಾಕ್ ಇಂಟು 90% ಮಾಡಿದಾಗ 2,70,000 ಬರುತ್ತೆ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದುಬಿಟ್ಟು 1,50,000. ಇವೆರಡು ಕಾನ್ಸ್ಟೆಂಟು. ಸೊ ಅದಕ್ಕೆ ನಾನು ಫಾಸ್ಟಾಗಿ ಹೇಳಿದೆ. ಇವೆರಡಲ್ಲಿ ಯಾವ್ದು ಹೈಯೆಸ್ಟ್ ಇದೆಯೋ ಅದನ್ನು ತೊಗೊಳ್ತೀರಿ. ಹೈಯೆಸ್ಟ್ ಬಂದುಬಿಟ್ಟು 2,70,000. ಇದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀವಿ. ನೆಕ್ಸ್ಟ್ ಇದಾದಮೇಲೆ ಸೆಕೆಂಡ್ ಏನು ಅಂದರೆ ಆ್ಯಡ್ ಬ್ಯಾಲೆನ್ಸ್ ಇಂಟು 60%. ಸೊ ಬ್ಯಾಲೆನ್ಸ್ ಮೇಲೆ 60%ನ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಎಷ್ಟು ಬಂದಿದೆ 7,72,650 ಬಂದಿದೆಯಲ್ಲ, ಮೈನಸ್ 3 ಲ್ಯಾಕ್ನ ಮಾಡ್ಕೋಬೇಕಾಗುತ್ತೆ. 3 ಲ್ಯಾಕ್ನ ಮೈನಸ್ ಮಾಡಿದಾಗ ನಿಮಗೆ 4,72,650 ಇಂಟು 60%ನ ಮಾಡಿದಾಗ 2,83,500 ರೂಪೀಸ್ ಬರುತ್ತೆ. 2,83,590 ಪ್ಲಸ್ 2,70,000 ಆ್ಯಡ್ ಮಾಡಿದಾಗ ನಿಮಗೆ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಬರುತ್ತೆ. ಎಷ್ಟು ಅಂದರೆ 5,53,590 ರೂಪೀಸ್ ಬರುತ್ತೆ.
ಆರ್ ಆಕ್ಚುಯಲ್ ರೆಮ್ಯುನರೇಷನ್. ಇಲ್ಲೇ ಚೇಂಜಸ್ ಅನ್ನೋದು ಆಗೋದು. ಓಕೆನಾ. ಆಕ್ಚುಯಲ್ ರೆಮ್ಯುನರೇಷನ್ ಬಂದು ನಾನು ಸ್ಯಾಲ್ರಿ, ಬೋನಸ್ ಅಥವಾ ಕಮಿಷನ್ನ ಕನ್ಸಿಡರ್ ಮಾಡಿ ಅಂತ ಅಲ್ವಾ ಹೇಳಿದ್ದು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ವರ್ಕಿಂಗ್ ಪಾರ್ಟ್ನರ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು, ನಾಟ್ ವರ್ಕಿಂಗ್ ಪಾರ್ಟ್ನರ್ಸ್ನ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಯಾರು ಅಂದರೆ ಝೆಡ್ ಇಸ್ ನಾಟ್ ಅ ವರ್ಕಿಂಗ್ ಪಾರ್ಟ್ನರ್. ಝೆಡ್ನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಆ್ಯಡ್ ಮಾಡ್ತೀರಾ. 3 lakh ಪ್ಲಸ್ 4,50,000 ಅಷ್ಟೇ ಅಲ್ವಾ. 3 lakh ಪ್ಲಸ್ 4,50,000ನ ನಾವು ಆ್ಯಡ್ ಮಾಡಿದಾಗ ನಮಗೆ 7,50,000 ರೂಪೀಸ್ ಬರುತ್ತೆ. ಇಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ರೆಮ್ಯುನರೇಷನಲ್ಲಿ ತೊಗೊಳ್ಳಲ್ಲ ಅಷ್ಟೇ. ಅವರ ಒಂದು ಝೆಡ್ನ ವರ್ಕಿಂಗ್ ಪಾರ್ಟ್ನರ್ ರೆಮ್ಯುನರೇಷನ್ ಮಾತ್ರ ಕನ್ಸಿಡರ್ ಮಾಡಲ್ಲ, ಇನ್ನು ರಿಮೈನಿಂಗ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಆ್ಯಕ್ಚುಯಲ್ ರೆಮ್ಯುನರೇಷನ್ನು ಸಿಗ್ತು. ಇವೆರಡಲ್ಲಿ ಯಾವ್ದು ಲೀಸ್ಟ್ ಇರುತ್ತೋ ಅದನ್ನು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹಾಕ್ತೀರಾ. ಅಲೋಯಬಲ್ ರೆಮ್ಯುನರೇಷನ್ ಎಷ್ಟು ಅಂದರೆ 5,53,590 ಬಂದುಬಿಟ್ಟು ಅಲೋಯಬಲ್ ರೆಮ್ಯುನರೇಷನ್ ಆಗಿರುತ್ತೆ. ಓಕೆನಾ. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಂಗೆ ಅಂದರೆ ಬುಕ್ ವ್ಯಾಲ್ಯೂ ಮೈನಸ್ ಅಲೋಯಬಲ್ ರೆಮ್ಯುನರೇಷನ್. ಅಂದರೆ ಫಸ್ಟ್ ಸ್ಟೆಪ್ ಆನ್ಸರ್ ಎಷ್ಟು ಬಂದಿದೆ 7,72,650 ಮೈನಸ್ ಸ್ಟೆಪ್ 2 ಆನ್ಸರ್ ಎಷ್ಟಿದೆ 5,53,590 ಇದೆಯಲ್ಲ, ಇವೆರಡೂ ಮೈನಸ್ ಮಾಡಿದಾಗ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು 2,19,060 ರೂಪೀಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದೆ. ಇಲ್ಲಿಗೆ ಸ್ಟೆಪ್ 3ವರೆಗೂ ಕಂಪ್ಲೀಟ್ ಆಗಿದೆ. ಬಟ್ ಈ ಒಂದು ಕ್ವಶನಲ್ಲಿ ನಮಗೆ ಅಪ್ ಟು ಸ್ಟೆಪ್ 5ವರೆಗೂ ಕೇಳಿರೋದಲ್ವಾ. ಸೊ ಸ್ಟೆಪ್ 3 ಆದಮೇಲೆ ನೆಕ್ಸ್ಟ್ ನಮಗೆ ಸ್ಟೆಪ್ 4ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸ್ಟೆಪ್ 4 ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೂಡ ನಮ್ಗೆ ಇದರಲ್ಲಿ ಬರುತ್ತೆ. ಬಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಅಂತ ಹೇಳಿಲ್ಲ. ಬಟ್ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಕ್ಯಾಲ್ಕುಲೇಷನ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸರ್ ಫಸ್ಟ್ ರೆಂಟ್ ರಿಸೀವ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ಎಷ್ಟು ರಿಸೀವ್ ಮಾಡ್ತೀರಾ ಹೌಸ್ ಪ್ರಾಪರ್ಟಿಯಿಂದ ಅಂದರೆ ರೆಂಟ್ ನೋಡಿ, ರೆಂಟ್ ಆಫ್ ಆಫೀಸ್ ಪ್ರಾಪರ್ಟಿ ಅಥವಾ ಹೌಸ್ ಪ್ರಾಪರ್ಟಿ ಎಷ್ಟು ಅಂದರೆ 25,000. ಆಸ್ ಇಟ್ಸ್ ಇಟ್ ಇಸ್ 25,000 ಹಾಕೊಳ್ತೀರಾ. ಮೈನಸ್ ಮುನಿಸಿಪಲ್ ಟ್ಯಾಕ್ಸ್. ಮುನಿಸಿಪಲ್ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಿದ್ದಾರೆ 2,500 ಇಂಟು ಹಾಫ್. ಯಾಕೆ ಅಂದರೆ ಹಾಫ್ ಫಾರ್ ದಿ ಆಫೀಸ್ ಪರ್ಪಸ್ ಆ್ಯಂಡ್ ಹಾಫ್ ಫಾರ್ ದಿ ಹೋಮ್ ಪರ್ಪಸ್ ಅಲ್ವಾ. ಅದಕ್ಕೆ ಹಾಫ್ ತಗೊಂಡ್ರೆ 1,250 ಬರುತ್ತೆ. ಇದರಲ್ಲಿ ಒಂದು ಅಮೌಂಟ್ನ ಮೈನಸ್ ಮಾಡಿದಾಗ ನಿಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಅಂದರೆ 23,750 ರೂಪೀಸ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಇದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಮೈನಸ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದುಬಿಟ್ಟು ಯಾವಾಗಲೂ 30% ಇರುತ್ತೆ. 23,750 ಇಂಟು 30% ಮಾಡಿದಾಗ 7,125 ರೂಪೀಸ್ ಬರುತ್ತೆ. ಇವಾಗ ನಿಮಗೆ ಈ ಒಂದು ನೆಟ್ ಆನ್ಯುವಲ್ ವ್ಯಾಲ್ಯೂ ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಮಾಡಿದಾಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು 16,625 ರೂಪೀಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗುತ್ತೆ. ಓಕೆನಾ. ಈಗ ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಕ್ಕಿದೆ, ಎಲ್ಲ ಡೀಟೇಲ್ಸು ಸಿಕ್ಕಿದೆ. ಸ್ಟೆಪ್ 4ನ ಇವಾಗ ಕಂಟಿನ್ಯೂಷನ್ ಮಾಡೋಣ. ಸೊ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪರ್ಟಿಕ್ಯುಲರ್ಸ್ ರೂಪೀಸ್ ಅಂತ ಹೇಳಿ 2 ಕಾಲಮ್ಸ್ನ ಹಾಕ್ತೀರಾ. ಫಸ್ಟ್ ಪರ್ಟಿಕ್ಯುಲರ್ಸಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನ ಹಾಕೊಳ್ತೀರಾ 16,250. ಇನ್ಕಮ್ ಫ್ರಮ್ ಬಿಸ್ನೆಸ್ ಸ್ಟೆಪ್ 3 ಆನ್ಸರ್ನ ತೊಗೊಳ್ತೀರಾ. ಸ್ಟೆಪ್ 3ಅಲ್ಲಿ ಎಷ್ಟು ಬಂದಿದೆ 2,19,060 ಬಂದಿದೆ. ಅದನ್ನು ಆಸ್ ಇಟ್ ಈಸ್ ಹಾಕೊಳ್ತೀರಾ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಎಲ್ಲೂ ಕೊಟ್ಟಿಲ್ಲ ಈ ಕ್ವಶನಲ್ಲಿ. ಸೊ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲ, ಅದಕ್ಕೆ ನಿಲ್ ಅಂತ ಹಾಕ್ತೀರಾ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಡಿಬೆಂಚರ್ನ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ 30,000 ರೂಪೀಸ್ ಕೊಟ್ಟಿದ್ದಾರೆ. ಅದಕ್ಕೆ ಅದೊಂದೇ ಇರೋದು, ಇನ್ಯಾವುದು ನಮಗೆ ಅದರ್ ಸೋರ್ಸಿಂದ ಇನ್ಕಮ್ ಬಂದಿಲ್ಲ. ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡ್ತೀರಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 2,65,685 ರೂಪೀಸ್ ಬರುತ್ತೆ. ಇದಕ್ಕೆ ನೀವು ಸೆಟ್ ಆಫ್ ಲಾಸಸ್ನ ಮೈನಸ್ ಮಾಡ್ತೀರಾ. ಸೆಟ್ ಆಫ್ ಲಾಸಸ್ ಯಾವತ್ತೂ ಇರಲ್ಲ, ಅದಕ್ಕೆ ನಿಲ್ ಹಾಕ್ತೀರಾ. ಇದೇ ಅಮೌಂಟ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಹಾಕ್ಕೊಳ್ತೀರಾ. ಇನ್ನು ಇದಾದ್ಮೇಲೆ ಡಿಡಕ್ಷನ್ ಏನಾದ್ರು ಇದೆಯಾ ಅಂದರೆ ಚಾರಿಟೇಬಲ್ ಟ್ರಸ್ಟ್ ಆ ಥರ ಏನಾದ್ರು ಇದ್ದರೆ ಡಿಡಕ್ಷನ್ ಇರ್ತಿತ್ತು. ಬಟ್ ಇದರಲ್ಲಿ ಡಿಡಕ್ಷನ್ ಇಲ್ಲ, ಸೊ ಅದಕ್ಕೆ ನಿಲ್ ಅಂತ ಹಾಕ್ತೀರಾ. ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅ ಬಿಸ್ನೆಸ್ ಬಂದುಬಿಟ್ಟು 2,65,685 ರೂಪೀಸ್ ಬರುತ್ತೆ. ಇದು ಸ್ಟೆಪ್ 4 ಆಗಿದೆ. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 5 ಇದೆ. ಸೊ ಲಾಸ್ಟ್ ಬಂದುಬಿಟ್ಟು ಸ್ಟೆಪ್ 5 ಅಲ್ವಾ. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಲಯಬಿಲಿಟೀಸ್ಗೆ ನಿಮಗೆ 3 ಕಾಲಮ್ಸ್ ಬರುತ್ತೆ. ಒಂದು ಪರ್ಟಿಕ್ಯುಲರ್ಸು, ಟ್ಯಾಕ್ಸ್ ರೇಟು, ರುಪೀಸು, ಈ ಥರ 3 ಕಾಲಮ್ಸ್ ಬರುತ್ತೆ. ಓಕೆನಾ. ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೀವು ಏನು ಸ್ಟೆಪ್ ವರ್ಕಿಂಗ್ ನೋಟ್ ಮಾಡಿರ್ತೀರೋ ಆ ಒಂದು ಅಮೌಂಟ್ 16,625 ಅಲ್ವಾ, ಇಂಟು 30%ನ ಮಾಡ್ತೀರಾ. ರೇಟ್ ಬಂದುಬಿಟ್ಟು ಟ್ಯಾಕ್ಸ್ ರೇಟ್ ಇದು ಕಾನ್ಸ್ಟಂಟು. ಈ ಒಂದು ಅಮೌಂಟ್ನ ಹಾಕ್ತೀರಾ. ಎಷ್ಟು ಅಂದರೆ 4,988. ನಿಮ್ಗೆ ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸ್ಟೆಪ್ 4ನ ನೋಡ್ಕೊಂಡು ಸ್ಟೆಪ್ 5ನ ನೀವು ಮಾಡ್ಬೋದು. ಯಾವ ರೀತಿ ಅಂದರೆ ಸೊ ನೋಡಿ, ಇಲ್ಲಿ ಸ್ಟೆಪ್ 4ಅಲ್ಲಿ ಇಲ್ಲಿ ಏನು ಆನ್ಸರ್ ಇರುತ್ತೋ
ಈ ಆನ್ಸರು ಇಷ್ಟನ್ನೇ ನೀವು ತೊಗೊಳ್ಳೋದು, ಬೇರೆ ಏನು ತೊಗೊಳ್ಳಲ್ಲ. ಓಕೆನಾ. 16,650, 16,625, 2,19,060, 30,000 ಇಷ್ಟು ನೀವು ತೊಗೊಳ್ಳೋದು. ಸೊ ಇದ್ರ ಬೇಸಿಸ್ ಮೇಲೆ ಮಾಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟು 30% ಮಾಡಿದಾಗ 4,988 ಬರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಮೌಂಟ್ ಎಷ್ಟಿದೆ ಅಂದರೆ 2,19,060 ಇದೆ. 30% ಕಾನ್ಸ್ಟಂಟು ಇಂಟು 30% ಮಾಡಿದಾಗ 65,718 ಬರುತ್ತೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ಗೆ ಇನ್ನು ಯಾವುದೂ ಇಲ್ಲ, ಅದಕ್ಕೆ ನಿಲ್ ಹಾಕ್ತಾರೆ. STCGನೂ ಇಲ್ಲ, LTCGನೂ ಇಲ್ಲ. ಇನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇರೋದೇ ಒಂದು ಇಂಟ್ರೆಸ್ಟ್ ಆನ್ ಡಿಬೆಂಚರ್. 30,000 ಇಂಟು 30% ಮಾಡಿದಾಗ 9,000 ರೂಪೀಸ್ ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಟ್ಯಾಕ್ಸ್ ಬಂದು 79,706 ಬರುತ್ತೆ. ಇದಕ್ಕೆ ಸರ್ಚ್ ಚಾರ್ಜ್ ನಿಮ್ಗೆ ಯಾವತ್ತೂ ಕೊಡಲ್ಲ, ಇಟ್ ಈಸ್ ನಿಲ್ ಹಾಕ್ತೀರಾ. ಟೋಟಲ್ ಟ್ಯಾಕ್ಸ್ ಪ್ಲಸ್ ಸರ್ಚ್ ಚಾರ್ಜ್ ಎಷ್ಟು ಅಂದರೆ 79,706. ಇಲ್ಲಿ ಏನಿದೆ ಅದೇ ಆನ್ಸರ್ನ ಹಾಕೋಯ್ತೀರಾ. ಇದಕ್ಕೆ H&Eನ ಆ್ಯಡ್ ಮಾಡ್ತೀರಾ ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಆ್ಯಡ್ ಮಾಡ್ತೀರಾ 4%. ಸೊ ನೋಡಿ ಇಲ್ಲಿ ಏನು ಅಮೌಂಟ್ ಬಂದಿರುತ್ತೋ ಆ ಅಮೌಂಟ್ ಇಂಟು 4%, 79,706 ಇಂಟು 4%ನ ಮಾಡಿದಾಗ 3,188 ಬರುತ್ತೆ. ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ 82,894 ರೂಪೀಸ್ ಬರುತ್ತೆ. ಇದು ಬಂದು ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿಗೆ 12 ಮಾರ್ಕ್ಸ್ನ ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.